ಹಾಯ್ ಫ್ರೆಂಡ್ಸ್, ಅಕ್ಕೆ ಸುಭಾಷನಾಗೆ ಸ್ವಾಗತ. ಬನ್ನಿ, ಇವತ್ತು ನಾವೊಂದು ಸಿಂಪಲ್ಲಾಗಿ ಪನ್ನೀರ್ ಬುರ್ಜಿನ 15 ಮಿನಿಟ್ಸಲ್ಲಿ ಮಾಡಿಬಿಡೋಣ. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಅವರ ಪನ್ನೀರ್ ತೊಗೊಂಡಿದ್ದೀನಿ, 200 ಗ್ರಾಮ್ಸ್. ನೀವು ನಿಮಗಿಷ್ಟ ಆಗಿರೋ ಬ್ರ್ಯಾಂಡಿನ ಪನ್ನೀರನ್ನು ತೊಗೋಬೋದು ಅಥವಾ ಮನೆಯಲ್ಲೇ ಕೂಡ ನೀವು ಪನ್ನೀರನ್ನು ಮಾಡ್ಬೋದು. ಈಗ ನಾನು ಈ ಪ್ಯಾಕೆಟನ್ನು ಓಪನ್ ಮಾಡಿ ಈ ಪನ್ನೀರನ್ನು ಸ್ವಲ್ಪ ತುರ್ಕೊಂಡಿದ್ದೀನಿ, ಹಾಗೆ ಉಳಿದಿದ್ದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತಂತೆ, ಸೊ ವೆಜಿಟೇರಿಯನ್ಸಿಗೆ ಪನ್ನೀರು ತುಂಬ ಒಳ್ಳೆಯದು. ಹಾಲಿನ ಕೆನೆ ಒಡೆದು ಮಾಡೋದು. ನೆಕ್ಸ್ಟ್ ನಾನು 2 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ದೊಡ್ಡ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 2 ಸಣ್ಣ ಟೊಮೆಟೊನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪನ್ನೀರ್ ಬುರ್ಜಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನಿಗೆ 3 ಚಮಚ ಎಣ್ಣೆನ ಹಾಕಿದ್ದೀನಿ, ಹಾಗೆ 1 ಚಮಚ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಯಾಕೆ ಹಾಕೋದು ಅಂದರೆ ನಮ್ಮ ಪನ್ನೀರ್ ಬುರ್ಜಿಯ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಇರಲಿ ಅಂತ. ಇಲ್ಲಾಂದರೆ ನಮ್ಮ ಪನ್ನೀರ್ ಬುರ್ಜಿ ಉದ್ರುದ್ರಾಗಿ ಹೋಗಿಬಿಡತ್ತೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಬೇಡ. ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ 2 ನಿಮಿಷ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಟೊಮೆಟೊ ಮತ್ತು ಹಸಿಮೆಣಸನ್ನು ಕೂಡ ಹಾಕಿ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಸಾಫ್ಟಾಗಿ ಆಗಬೇಕು. ಪನ್ನೀರ್ ಬುರ್ಜಿನ ನಾನಾ ರೀತಿಯಲ್ಲಿ ಮಾಡ್ಬೋದು. ನಾನಿವತ್ತು ನಿಮಗೆ ಒಂದು ಸಿಂಪಲ್ಲಾದ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾವು ಮಸಾಲೆ ಐಟಮ್ಗಳನ್ನು ನೋಡೋಣ. ನಾನು ಈ ಸ್ಪೂನಿನ ಅಳತೆಯಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ 1 ಚಮಚ ಕೊತ್ತಂಬರಿ ಹಾಗೂ ಜೀರಾ ಪೌಡರ್ ತೊಗೊಂಡಿದ್ದೀನಿ, 1 ಚಮಚ ಪಾವ್ ಬಜಿ ಪೌಡರ್ ತೊಗೊಂಡಿದ್ದೀನಿ, ಅರ್ಧ ಚಮಚ ಅರಿಶಿನ, 1 ಚಮಚ ಉಪ್ಪು, 1 ಚಮಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಈ ಮಸಾಲ ಐಟಮನ್ನು ನೀವು ಚೇಂಜ್ ಮಾಡ್ಕೋಬೋದು, ನಿಮಗೆ ಇಷ್ಟ ಆಗಿರೋ ಸ್ಪೈಸಸ್ ಪೌಡರನ್ನು ಹಾಕ್ಬೋದು. ನಾನು ಹಾಕಿರೋ ಸ್ಪೈಸಸ್ ಪೌಡ್ರನ್ನು ನೀವು ಹಾಕಿ ಮಾಡಿದರೆ ನಿಮ್ಮ ಪನ್ನೀರ್ ಬುರ್ಜಿ ಸೂಪರಾಗಿ ಟೇಸ್ಟಿಯಾಗಿ ಇರುತ್ತೆ. ಈಗ ಎಲ್ಲ ಸ್ಪೈಸಸ್ಸನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೋಡಿ, ಮಿಕ್ಸ್ ಮಾಡಬೇಕಾದ್ರೆ ಘಮ 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 ಅಂತ ಪರಿಮಳ ಬರ್ತಾ ಇದೆ. ಫೈನಲ್ ಆಗಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ಪನ್ನೀರನ್ನು ನಮ್ಮ ಮಸಾಲೆ ಐಟಮಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಒಂದು 4 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಮ್ಮ ಪನ್ನೀರು ಕೂಡ ಸಾಫ್ಟಾಗಿ ಆಗಿದೆ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿರೋ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಇದನ್ನು ಚಪಾತಿ, ರೊಟ್ಟಿ, ನಾನ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಈ ಸಿಂಪಲಾದ ಹೈ ಪ್ರೋಟೀನ್ ಡಿಶನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.